ಭಾಗವಂತರು 6 ಎಪಿಸೋಡಿಂದ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ನಾವು ನೋಡಿರ್ತೀವಿ ಇವರಿಬ್ಬರು ಕೂಡ ಕಾಲೇಜಲ್ಲಿ ಇರೋದಿಲ್ಲ, ಯಾರಂದರೆ ಗೌತಮ್ ಮತ್ತು ಜನನಿ. ಆ್ಯಂಡ್ ತಂದೆ ಕೂಡ ಅಲ್ಲಿಗೆ ಬಂದಿರ್ತಾರೆ. ಸೊ ಹೇಗೋ ಅಲ್ಲಿ ಫ್ರೆಂಡ್ಸ್ ಅವರೆಲ್ಲ ಇರ್ತಾರೆ ನೋಡಿ, ಅವರೆಲ್ಲ ಸಪೋರ್ಟ್ ಮಾಡಿ ಫೈನಲಿ ಎಲ್ಲ ಸರಿಯಾಗುತ್ತೆ. ಆ್ಯಂಡ್ ಮನೆಯಲ್ಲಿ ಕೂಡ ಕೆಲವೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಮಾತುಕತೆ ಎಲ್ಲ ಆಗುತ್ತೆ. ಆ್ಯಂಡ್ ಒಬ್ಬಳು ಬುದ್ಧಿವಾದ ಹೇಳ್ತಾಳೆ, ಈ ರೀತಿ ಎಲ್ಲ ಯಾಕೆ ಮಾಡ್ತಿದ್ದೀರಿ ಅಂತ. ಸೊ ಮೇನ್ಲಿ ತಂದೆಗೆ ಕೆಲವು ಪಾಯಿಂಟ್ಗಳು ಸರಿ ಇರ್ತದೆ, ಆದರೆ ಅಷ್ಟು ಓವರಾಗಿ ಅವರು ಏನು ಬಿಹೇವ್ ಮಾಡ್ತಾರೆ ಅದು ನನ್ನ ಪ್ರಕಾರ ತಪ್ಪು ಅನ್ನಿಸ್ತದೆ. ಸ್ವಲ್ಪ ಆದರೂ ಫ್ರೀಡಮ್ ಕೊಡಬೇಕು ಅಂತ. ಅವನು ಒಂದು ಬುಕ್ಕಲ್ಲಿ, ಅಂದರೆ ಗೌತಮ್ ಒಂದು ಬುಕ್ಕಲ್ಲಿ ಬರೆದಿರ್ತಾನೆ. ಆ್ಯಂಡ್ ಅದು ಬಂದುಬಿಟ್ಟು ಗೌತಮೇ ಅಂತ ಗೊತ್ತಾಗುತ್ತೆ ತಂದೆಗೆ. ಆ್ಯಂಡ್ ಎಂಥ ಬೈತಾರೆ ನೋಡಿ, ಆ ಬೈಗುಳ ನನಗೆ ಕೇಳಿಕೆ ಆಗಿರಲಿಲ್ಲ. ಆ್ಯಂಡ್ ನನಗೆ ತುಂಬ ಜಾಸ್ತಿ ಬೇಜಾರಾಗ್ತಿತ್ತು, ಉಳಿದ ಫ್ರೆಂಡ್ಸ್ ಅವ್ರಿಗೂ ಬೇಜಾರಾಗ್ತಿತ್ತು, ಗೌತಮ್ಗೂ ಬೇಜಾರಾಗ್ತಿದೆ. ಆ್ಯಂಡ್ ಹೇಳ್ತಾರೆ ನಿಮಗೆ ಬೇಜಾರಾದ ದಿನ ಯಾವುದು ಹಂಗೆ ಹಿಂಗೆ ಅಂತ. ಗೌತಮ್ ಹೇಳ್ತಾನೆ ನನ್ನ ತಾಯಿ ಸತ್ತೋಗಿದ್ದ ದಿನ. ಸೊ ನನಗೆ ತುಂಬ ಜಾಸ್ತಿ ಬೇಜಾರಾಯಿತು. ಗೌತಮ್ನ ಒಂದು ಆ್ಯಕ್ಟಿಂಗ್ ಸಹ ಚೆನ್ನಾಗಿತ್ತು ಇಲ್ಲಿ. ಆ್ಯಂಡ್ ಇಲ್ಲಿ ಜನನಿ ಕೂಡ ತುಂಬ ಜಾಸ್ತಿ ಅಳ್ತಾ ಇರ್ತಾಳೆ. ಆ್ಯಂಡ್ ಬುದ್ಧಿವಾದ ಹೇಳ್ತಾರೆ ನೀನು ನನ್ನ ಮಗಳ ಜೀವನದಿಂದ ದೂರ ಇರು ಅಂತ. ಈ ರೀತಿ ಎಲ್ಲ ಆದಮೇಲೆ ನಮ್ಮ ಜನನಿಗೆ ಕೂಡ ತುಂಬ ಜಾಸ್ತಿ ಟೆನ್ಷನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ಒಂದು ಎಕ್ಸಾಮ್ ಇರುತ್ತೆ. ಆ್ಯಂಡ್ ಆ ಟೈಮಲ್ಲಿ ತಂದೆ ತುಂಬ ಜಾಸ್ತಿ ಇದು ಮಾಡಿ ಪ್ಯಾಂಪರ್ ಮಾಡಿ ಎಲ್ಲ ಕಳಿಸ್ತಾರೆ. ಆ್ಯಂಡ್ ರೋಡಲ್ಲಿ ಏನಾಗ್ತಿರ್ತದಂತೆ, ಗೌತಮ್ಗೆ ಹೊಡಿತಾ ಇರ್ತಾರೆ ಕೆಲವು ಜನ. ಯಾಕಂದರೆ ಸ್ಟಾರ್ಟಿಂಗ್ ಒಂದು ಹೊಡೆತ ಆಗಿರ್ತದೆ ನೋಡಿ, ಸೊ ಅವರು ಹೊಡಿತಾ ಇರ್ತಾರೆ. ಆ್ಯಂಡ್ ಇವಳು ಅವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ 8 ಎಪಿಸೋಡ್ ಮುಗೀತದೆ. ನೋಡೋ ಮುಂದೆ ಏನಾಗುತ್ತೆ ಅಂತ. ಅವನನ್ನು ಹಾಸ್ಪಿಟಲ್ ಸೇರಿಸಿ ಜನನಿ ಬರ್ತಾಳೆ ಎಕ್ಸಾಮ್ ಬರೀಲಿಕ್ಕಂತ. ಅಲ್ಲಿ ಕೂಡ ಎಕ್ಸಾಮ್ ಬರೀಲಿಕ್ಕೆ ಬಿಡೋದಿಲ್ಲ. ಮನೆಯಲ್ಲಿ ಶ್ಯಾಮ್ ಸುಂದರ್, ಜನನಿ ತಂದೆ, ಅವರಿಗೆ ಅವಮಾನ ಮಾಡ್ತಾರೆ ಬಡ್ಡಿ ಕಟ್ಟಿಲ್ಲ ಅಂತ. ಸೊ ಜನನಿ ಬಂದು ಎಲ್ಲ ಹೇಳ್ತಾಳೆ. ಆ್ಯಂಡ್ ಶ್ಯಾಮ್ ಸುಂದರ್ಗಂತೂ ತುಂಬ ಜಾಸ್ತಿ ಸಿಟ್ಟು ಬರುತ್ತೆ. ಆ್ಯಂಡ್ ತಾಯಿ ಕೂಡ ಬೈತಾರೆ, ಯಾಕೆ ರೀತಿ ಮಾಡಿದೆ ಹಾಗೆ ಹಿಂಗೆ ಅಂತ. ಅವಳು ಎಲ್ಲ ಹೇಳ್ತಾಳೆ, ಗೌತಮನ ಸೇರಿಸ್ಲಿಕ್ಕೆ ಹೋಗಿದ್ದೆ ಹಂಗೆ ಹಿಂಗೆ. ನೆಕ್ಸ್ಟ್ ಡೇ ಅವಳು ಎಕ್ಸಾಮ್ ಕೂಡ ಕೊಡ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಗೌತಮ್ ಬರ್ತಾನೆ ಜನನಿ ಹತ್ರ, ಎಲ್ಲ ಹೇಳ್ತಾನೆ, ನಾನು ನಿನ್ನಿಂದ ದೂರ ಆಗ್ತೀನಿ, ನಾನು ಯಾರನ್ನು ಇಷ್ಟಪಡ್ತೀನಿ ಎಲ್ಲನೂ ಕೂಡ ಕಳ್ಕೊತೀನಿ. ಆ್ಯಂಡ್ ಇಲ್ಲಿಂದ ಹೋಗಿಬಿಡ್ತಾನೆ ಗೌತಮ್. ನನಗೆ ತುಂಬ ಜಾಸ್ತಿ ಬೇಜಾರಾಯಿತು ಗೈಸ್. ಎಲ್ಲರೂ ಕೂಡ ಫ್ರೆಂಡ್ಸ್ ಕೂಡ ಕೂಗ್ತಾರೆ. ಆ್ಯಂಡ್ ಜನನಿ ಕೂಡ ಕೂಗ್ತಾಳೆ. ನನಗೆ ಗೌತಮ್ ಕ್ಯಾರೆಕ್ಟರ್ ಎಷ್ಟು ಇಷ್ಟ ಆಯಿತು ಅಂದರೆ, ಅವರೀಗ ಬಿಟ್ಟು ಹೋಗ್ತಿರುವಾಗ ನನಗೆ ಬೇಜಾರಾಗ್ಲಿಕ್ಕೆ ಶುರುವಾಯಿತು. ಈ ಕ್ಯಾರೆಕ್ಟರನ್ನು ಈ ಸೀರಿಯಲಲ್ಲಿ ನಾನು ತುಂಬ ಜಾಸ್ತಿ ಇಷ್ಟಪಟ್ಟಿದ್ದೆ. ಮೇನ್ಲಿ ಚಂದನ್ ಅವರು ತುಂಬಾ ಜಾಸ್ತಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಆ್ಯಕ್ಷನ್ ಸೀಕ್ವೆನ್ಸ್ ಇರ್ಬೋದು, ಇಮೋಷನಲ್ ಇರ್ಬೋದು, ಎಲ್ಲ ಸೈಡಲ್ಲೂ ಓಕೆ. ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಒಬ್ಬ ವ್ಯಕ್ತಿ ಬರ್ತಾರೆ, ಅವನು ಹೇಳ್ತಾನೆ ನಿಮ್ಮ ಮಗಳನ್ನು ನಮ್ಮ ಮಗಳ ಮನೆಗೆ ಸೊಸೆ ಮಾಡಬೇಕು ಅಂತ. ಸೊ ಆ ಟೈಮಲ್ಲಿ ಜನನಿ ಮತ್ತು ಉಳಿದವರೆಲ್ಲರೂ ಕೂಡ ಟೆನ್ಷನ್ ಮಾಡ್ಕೋತಾರೆ. ಆ್ಯಂಡ್ ಆವಾಗ ಗೊತ್ತಾಗೋದೇನೆಂದರೆ, ಜನನಿ ಅಪ್ಪ ಇದೆಲ್ಲ ಮಾತುಕತೆ ಮಾಡಿ ಆಗಿದೆ. ಸೊ ಜನನಿಗೆ ಟೆನ್ಷನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಅವಳು ನೆಕ್ಸ್ಟ್ ದಿನ ಕೇಳ್ತಾಳೆ ಕೂಡ. ಅದಕ್ಕೆ ಅವಳದಪ್ಪ ಹೇಳ್ತಾರೆ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಸೊ ಹಾಗಾಗಿ ನಾನು ಈ ಡಿಸಿಷನ್ ತೊಗೊಂಡಿದ್ದಲ್ವಾ. ಆ್ಯಂಡ್ ನಾವು ನೋಡ್ತೀವಿ ಇನ್ನೊಂದು ದೊಡ್ಡ ಫ್ಯಾಮಿಲಿನ, ಅಲ್ಲಿ 3 ಜನ ಸೊಸೆಯಂದಿರ್ತಾರೆ. ಹೊರಗಡೆ ಅವರು ದೊಡ್ಡ ದೊಡ್ಡ ಬ್ರ್ಯಾಂಡನ್ನು ಡೀಲ್ ಮಾಡ್ತಾ ಇರ್ತಾರೆ. ಬಟ್ ಅವ್ರು ರಿಯಲ್ ಆಗಿ ಹೌಸ್ ವೈಫ್ ಕೆಲಸ ಮಾಡ್ತಿರ್ತಾರೆ, ಮನೆ ಫುಲ್ ಕೆಲಸ. ಆ್ಯಂಡ್ ಅಲ್ಲಿಗೊಂದು ಲೇಡಿ ಬಂದು ಏನೋ ಇಷ್ಟು ಕೆಲಸ ಮಾಡ್ತಿದ್ಯಾ, ಬೇಗ ಕೆಲಸ ಮಾಡು ಹಾಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. ಒಬ್ಬಳು ಕ್ಲೀನ್ ಮಾಡ್ತಿರ್ತಾಳೆ, ಒಬ್ಬಳು ಅಡಿಗೆ, ಇನ್ನೊಬ್ಬಳು ಬಟ್ಟೆ ಒಗಿತಿರ್ತಾಳೆ. 3 ಸೊಸೆಯಂದಿರು ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ನಾವು ನೋಡ್ತೀವಿ 3 ಜನ ಅವರ ಗಂಡನನ್ನು. ಆ್ಯಂಡ್ ಇದರಲ್ಲಿ ಶಿವರಾಜ್ ಅವರು ಇದ್ದಾರೆ, ಅಣ್ಣ ತಂಗಿ ಸೀರಿಯಲ್ ಅವರು. ಸೊ ಗೈಸ್, ಇಲ್ಲಿ ಫೋಟೋದಲ್ಲಿ ಕೂಡ ಸೊಸೆಯಂದಿರು ಬೇಡ, ಅವರನ್ನು ಕಳಿಸ್ಬಿಡ್ತಾರೆ ಅಲ್ಲಿಂದ. ಆ್ಯಂಡ್ ಆ ಟೈಮಲ್ಲಿ ನನಗೂ ಕೂಡ ಬೇಜಾರಾಗಿತ್ತು. ರಿಯಾಲಿಟಿ ಆ ರೀತಿ ಇರ್ತದಲ್ವಾ. ಸೊ ಇಲ್ಲಿ ತಾಯಿ ಏನಿದ್ದಾರೆ, ಅವರು ಬಾಸ್ ಥರ ಬಿಹೇವ್ ಮಾಡ್ತಾರೆ. ಆ್ಯಂಡ್ ಸೊಸೆಯಂದರಿಗೆ ಯಾವ ವ್ಯಾಲ್ಯೂ ಕೂಡ ಇರೋದಿಲ್ಲ ಈ ಮನೆಯಲ್ಲಿ. ಆ್ಯಂಡ್ ಆ ಮನೆಗೆ ಜನನಿ ಸೊಸೆಯಾಗಿ ಹೋಗ್ತಾ ಇರೋದು. ಆ್ಯಂಡ್ ಜನನಿಗೆ ಫೀಲ್ ಆಗುತ್ತೆ, ಅವಳ ಒಂದು ಕಾಲೇಜಿಗೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಆ್ಯಂಡ್ ಅವನು ಮಾತಾಡಲಿಕ್ಕೆ ಟ್ರೈ ಮಾಡ್ತಿರ್ತಾನೆ. ಆ್ಯಂಡ್ ಯಾರು ಅನ್ನೋದು ಅವಳಿಗೆ ಮೊದಲು ಗೊತ್ತಾಗಲ್ಲ. ಆಮೇಲೆ ಗೊತ್ತಾಗುತ್ತೆ ಅವಳಿಗೆ ಅವನು ಫಿಯಾನ್ಸೆ ಅಂತ. ಸೊ ಇದನ್ನೆಲ್ಲ ಅವಳು ಜಾಸ್ತಿ ಅವಳಿಗೆ ಅರ್ಗಿಸ್ಕೊಳ್ಳಿಕ್ಕಾಗಲ್ಲ. ಬಟ್ ಯಾರೋ ಹಿಂದೆ ಅವಳನ್ನು ಕರೆಯೋ ಥರ ಅವಳಿಗೆ ಫೀಲ್ ಆಗುತ್ತೆ, ನಿನ್ನ ಭವಿಷ್ಯ, ನಿನ್ನ ಕತೆ, ನೀನು ಓದ್ತೀಯಾ ಹಾಗೆ ಹಿಂಗೆ ಅಂತ. ಆ್ಯಂಡ್ ಅದು ಅವಳದು ಕನಸಾಗಿರುತ್ತೆ, ಆ ವ್ಯಕ್ತಿ ಬಂದು ಮೀಟ್ ಆಗೋದು. ಆ್ಯಂಡ್ ಇಲ್ಲಿ ತುಂಬ ಜಾಸ್ತಿ ಟೆನ್ಷನ್ ಮೂಮೆಂಟ್ ಆಗಿದೆ, ಎಲ್ರಿಗೂ ತುಂಬ ಜಾಸ್ತಿ ತಲೆ ಬಿಸಿ ಆಗ್ತಾ ಇದೆ. ಆ್ಯಂಡ್ ಮೇನ್ಲಿ ಶ್ಯಾಮ್ ಸುಂದರ್ ತುಂಬ ಜಾಸ್ತಿ ನಾರ್ಮಲ್ ಇದ್ದಾರೆ. ಆ್ಯಕ್ಚುಲಿ ಇಡೀ ಫ್ಯಾಮಿಲಿಯಲ್ಲಿ ಅಂದರೆ ಶ್ಯಾಮ್ ಸುಂದರ್ ಮಾತ್ರ ಈ ಒಂದು ಸಂಬಂಧನ ಒಪ್ಪಿದ್ದು, ಮತ್ತು ಯಾರಿಗೂ ಇಷ್ಟ ಇರಲ್ಲ. ಆ್ಯಂಡ್ ನಾವು ನೋಡ್ತೀವಿ ಒಬ್ಬರು ಹೇಳ್ತಾರೆ, ಬಟ್ ಆ ಶ್ಯಾಮ್ ಸುಂದರ್ ಹೇಳ್ತಾರೆ ನನ್ನ ಮಗಳು ನನ್ನ ಮಾತು ಕೇಳ್ತಾಳೆ. ಆ್ಯಂಡ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ಅವ್ರು ಹೇಳ್ತಾರೆ ನಿಂಗೆ ಯಾವುದು ಹಕ್ಕಿಲ್ಲ ನನ್ನ ಮಗಳ ಒಂದು ವಿಷಯದ ಬಗ್ಗೆ ಮಾತಾಡಲಿಕ್ಕೆ. ಆ್ಯಂಡ್ ಇವರಿಗೆ ತುಂಬ ಜಾಸ್ತಿ ಹರ್ಟ್ ಕೂಡ ಆಗುತ್ತೆ. ನಮಗೂ ಕೂಡ ಬೇಜಾರಾಗುತ್ತೆ ಈ ಸೀನ್ ನೋಡೋಕ್ಕೆ, ಯಾಕಂದರೆ ಫೀಲ್ ಮಾಡ್ಕೋತೀವಿ ನಾವು.
ಸೊ ಇಲ್ಲಿ ಜನನಿಯ ಒಂದು ಕಸಿನ್ ಇರ್ತಾರೆ ನೋಡಿ, ಅವರು ಒಂದು ರೆಸ್ಟೋರೆಂಟಲ್ಲಿ ಮಾತಾಡ್ತಾ ಇರ್ತಾರೆ ಆ್ಯಂಡ್ ಅವರಿಗೂ ಗೊತ್ತಾಗ್ತಿರಲ್ಲ ಏನು ಮಾಡೋದು ಅಂತ. ಆ್ಯಂಡ್ ಮೇಯ್ನ್ಲಿ ಜನನಿಗೆ ಮದುವೆ ಆಗಲಿಕ್ಕೆ ಇಷ್ಟ ಇರೋದಿಲ್ಲ. ಆ್ಯಂಡ್ ಜನನಿಯ ಕಸಿನ್ ಇರ್ತಾಳೆ ನೋಡಿ, ಸ್ಟೈಲ್ ಇರ್ತಾಳೆ, ಅವಳು ಡಿಸೈಡ್ ಮಾಡ್ತಾಳೆ ಆ ಹುಡುಗನ ಭೇಟಿ ಮಾಡಬೇಕು ಅಂತ. ಆ್ಯಂಡ್ ಭೇಟಿ ಕೂಡ ಮಾಡ್ತಾರೆ ಆ್ಯಂಡ್ ಅವನು ಒಂದು ಕಡೆ ಕೆಲಸ ಮಾಡ್ತಾ ಇರ್ತಾನೆ. ಆ್ಯಂಡ್ ಇದನ್ನೆಲ್ಲ ನೋಡಿ ಜನನಿಗೆ ತುಂಬ ಜಾಸ್ತಿ ಟೆನ್ಷನ್ ಆಗುತ್ತೆ. ಆ್ಯಂಡ್ ಅವನು ನಾರ್ಮಲ್ ಇರ್ತಾನೆ, ತುಂಬ ಒಳ್ಳೆಯವನು ಕೂಡ ಆಗಿರ್ತಾನೆ. ಅವನು ಸ್ವಲ್ಪ ಮಾತಾಡ್ತಾನೆ, ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ನೋಡಿ, ಒಂದು ಎಪಿಸೋಡ್ ಫುಲ್ ತೋರಿಸಿದ್ದಾರೆ ಮನೆಯಲ್ಲಿ ಯಾವ ರೀತಿ ಏನು ಕತೆ ಆಗ್ತಿದೆ ಅಂತ. ಆ್ಯಕ್ಚುಲಿ 3 ಸೊಸೆಯಂದಿರು ಇರ್ತಾರೆ ನೋಡಿ, ಅವರು ಬೇರೆ ಕಡೆ ಅಂದರೆ ಹೊರಗಡೆ ವರ್ಕ್ ಮಾಡ್ತಿರ್ತಾರೆ, ಬಟ್ ಮನೆಯೊಳಗೆ ಅವರು ಎಲ್ಲ ಕೆಲಸ ಮಾಡ್ತಿರ್ತಾರೆ. ಇಲ್ಲಿಗೆ ಶ್ಯಾಮ್ ಸುಂದರು ಫಸ್ಟ್ ಟೈಮ್ ಬರ್ತಾರೆ ಆ್ಯಂಡ್ ಅವರು ಎಲ್ಲರೂ ನೋಡಿ ಇಂಪ್ರೆಸ್ ಆಗ್ತಾರೆ, ಮನೆ ನೋಡಿ ಇಂಪ್ರೆಸ್ ಆಗ್ತಾರೆ ಆ್ಯಂಡ್ ಈ ಸಂಬಂಧಕ್ಕೆ ಪೂರ್ತಿಯಾಗಿ ಒಪ್ಪಿಗೆನ ಕೊಟ್ಬಿಡ್ತಾರೆ. ನನಗೆ ವಿಚಿತ್ರ ಅನಿಸ್ಬಿಡ್ತು. ಶ್ಯಾಮ್ ಸುಂದರ್ ಅವರು ಸ್ಟಾರ್ಟಿಂಗ್ ಹೇಳ್ತಿದ್ರು ಸಾಧನೆ ಮಾಡಬೇಕು ಅಂತ. ಆ್ಯಂಡ್ ಈಗ ಮದುವೆ ಮಾಡಿಸ್ತಾ ಇದ್ದಾರೆ, ಅದು ಕೂಡ 3rd ಇಯರ್ BCom ಸ್ಟೂಡೆಂಟಿಗೆ. ಏನು ವಿಚಿತ್ರ ಅಲ್ವಾ, 21 ವರ್ಷಕ್ಕೆ ಮದುವೆ. ಆ್ಯಂಡ್ ನನಗೆ ವಿಚಿತ್ರ ಅನಿಸ್ಬಿಡ್ತು ಮಾರ್ರೆ. ಆ್ಯಂಡ್ ಆಫ್ಕೋರ್ಸ್ ಈ ಮನೆ ಏನಿದೆ, ಈಗ ಮದುವೆ ಆಗಿ ಹೋಗ್ತಿದ್ದಾಳೆ ಜನನಿ, ಈ ಮನೆ ತುಂಬ ಜಾಸ್ತಿ ಕ್ರೀಪಿ ಇದೆ. ಬಾಸ್ ಅಂತ ಹೇಳಿದೆ ನೋಡಿ, ಆ 3 ಜನರ ತಾಯಿ. ಸೊ ಅವರು ಬಾಸ್ ಥರನೇ ಬಿಹೇವ್ ಮಾಡಿದ್ರು. ಲೈಕ್ ಎಲ್ಲ ಒಂದು ಡಿಸಿಷನ್ ತೊಗೊಳ್ಳೋದಾಗಿರ್ಬೋದು, ಕಂಟ್ರೋಲ್ ಮಾಡೋದಾಗಿರ್ಬೋದು ಸೊಸೆಯಂದಿರನ. ಆ್ಯಂಡ್ ಎಷ್ಟು ಕಂಟ್ರೋಲ್ ಮಾಡ್ತಾರಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಈ ಮೂಮೆಂಟಿಗೆ ನಿಮಗೆ ರಿಯಲೈಸ್ ಆಗುತ್ತೆ, ಗೌತಮ್ ಬರಬೇಕಿತ್ತು, ಗೌತಮ್ ಇರಬೇಕಿತ್ತು, ಏನಾದರೂ ಒಂದು ಮಾಡ್ತಿದ್ದ ಅಂತ. ಎನಿವೇಸ್ ಮುಂದಿನ ಎಪಿಸೋಡಲ್ಲಿ ಬರ್ತಾರಾ ಅಂತ ನೋಡಬೇಕು. ಸೊ ಸದ್ಯಕ್ಕೆ ನಾನು 14 ಎಪಿಸೋಡ್ವರೆಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 1 ವೀಕ್ ನಾನು ಹಾಕಿರಲಿಲ್ಲ ಎಪಿಸೋಡಿದ್ದು ಎಕ್ಸ್ಪ್ಲನೇಷನ್, ಬಟ್ ಓವರ್ ಆಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ ಗೈಸ್, ಈ ಸೀರಿಯಲ್ ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಆ್ಯಂಡ್ ಮೇಯ್ನ್ಲಿ ಈ ಒಂದು ಕ್ಯಾರೆಕ್ಟರ್ ಇದೆ ನೋಡಿ, ನಮ್ಮ ಜನನಿ ಕ್ಯಾರೆಕ್ಟರ್, ಯಪ್ಪ ಎಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ ಗುರು, ಸಕ್ಕತ್ತಾಗಿದೆ. ಸೊ ಇವರು ಕೀರ್ತಿಯಾಗಿ ಕೂಡ ಮಿಂಚಿದ್ರು ಆ್ಯಂಡ್ ಜನನಿಯಾಗಿ ಕೂಡ ಮಿಂಚ್ತಾ ಇದ್ದಾರೆ. ಉದಯ ಟಿವಿಯಲ್ಲಿ ಮಾಂಗಲ್ಯ ಆದಮೇಲೆ ಐ ಥಿಂಕ್ ಭಾಗ್ಯವಂತರು ಟ್ರೆಂಡ್ಗೆ ಹೋಗ್ತಾ ಇದೆ. ಸೊ ಉದಯ ಟಿವಿ ಸೀರಿಯಲ್ ಚೆನ್ನಾಗಿದೆ. ಸದ್ಯಕ್ಕೆ ನಾನು ಮಾಂಗಲ್ಯ ಮತ್ತು ಅಣ್ಣ ತಂಗಿ ಓಲ್ಡ್ ಸೀರಿಯಲ್ ಮತ್ತು ಭಾಗ್ಯವಂತರು ಅಂದರೆ ಈ ಸೀರಿಯಲ್ ನೋಡ್ತಾ ಇದ್ದೀನಿ. ನೋಡೋ ಮುಂದೆ ಎಷ್ಟು ಸೀರಿಯಲ್ ನೋಡ್ತೀನಂತ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಗೈಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಥ್ಯಾಂಕ್ ಯು.